Bible says, ಸತ್ಯವೇದ ಹೇಳುತ್ತೆ, and they were devoted in breaking bread and in prayers. ಅವರು ರೊಟ್ಟಿ ಮುರಿಯುವುದಲ್ಲೂ ಪ್ರಾರ್ಥನೆಯಲ್ಲೂ ಕೂಡ ಭಯಭಕ್ತಿಯಾಗಿದ್ರು. ಎಲ್ಲರೂ சொல்லுங்க, ಎಲ್ಲರೂ ಹೇಳಿ. they were devoted to prayer. ಅವರು ಪ್ರಾರ್ಥನೆಗೆ ಭಯಭಕ್ತಿಯಾಗಿದ್ರು. ನಾನು சொல்றது ಎಲ್ಲರೂ ಬಾಯಿ ತೆರೆದು ಅರಿಕೆ ಮಾಡ್ರಿ. ಹೇಳುವುದನ್ನು ಎಲ್ಲರೂ ಬಾಯಿ ತೆಗೆದು ಅರಿಕೆ they were ಮಾಡಿ. devoted to prayer. ಅವರು ಪ್ರಾರ್ಥನೆಗೂ ಕೂಡ ಭಯಭಕ್ತಿಯಾಗಿದ್ರು. இந்த சபை எப்படி இருக்க வேண்டும்? ಈ ಸಭೆ ಹೇಗಿರಬೇಕು? ಆಮೆನ್. ಜಪಿக்கிறதுல ಭಯಭಕ್ತಿಯೋடு இருக்க வேண்டும். ಪ್ರಾರ್ಥನೆ ಮಾಡುವುದರಲ್ಲಿ ಭಯಭಕ್ತಿಯಾಗಿರಬೇಕು. without prayer, ಪ್ರಾರ್ಥನೆ ಇಲ್ಲದೆ you are not a Christian. ನೀನು ಕ್ರೈಸ್ತನಲ್ಲ. without prayer, ಪ್ರಾರ್ಥನೆ ಇಲ್ಲದೆ you are a dead person. ನೀ ಸತ್ತ ವ್ಯಕ್ತಿ. hallelujah, hallelujah. everyone in the church has to pray. ಸಭೆಯಲ್ಲಿರುವಂತ ಪ್ರತಿ ವ್ಯಕ್ತಿಯು ಪ್ರಾರ್ಥಿಸಬೇಕು. everyone in the church has to kneel down and pray. ಸಭೆಯಲ್ಲಿರುವಂತ ಪ್ರತಿ ವ್ಯಕ್ತಿಯು ಮೊಣಕಾಲಾಕಿ ಪ್ರಾರ್ಥಿಸಬೇಕು. I want to tell you something. ನಿಮಗೆ ನಾನು ಹೇಳ್ತೇನೆ, amen. in the life of David, ಆ ದಾವೀದನ ದಿನಗಳಲ್ಲಿ David always wanted to be in the temple of God. ಆತನಿಗೆ ಒಂದೇ ಆಸೆ, ಯಾವಾಗಲೂ ಆಲಯದಲ್ಲಿ ಇರಬೇಕು. amen. hallelujah, hallelujah. இன்னைக்கு எத்தனை பேருக்கு அந்த ஜெப ஆலயத்தின் குறித்தாக ஒரு வைராಗ್யம் இருக்கிறது? ಇವತ್ತು ಎಷ್ಟು ಜನಕ್ಕೆ ಆ ಪ್ರಾರ್ಥನಾಲಯ ಕುರಿತು ಭಯಭಕ್ತಿ ಇದೆ? you are coming from Sundays to Sunday. ನೀ ಭಾನುವಾರದಿಂದ ಇನ್ನೊಂದು ಭಾನುವಾರ ಬರ್ತೀಯ. no revival will come. ಉಜ್ಜೀವನ ಬರಲ್ಲ. amen. you cannot accuse God for anything. ನೀನು ದೇವರ ಬಳಿ ಯಾವ ಕಾರ್ಯಕ್ಕೂ ಹೋಗುವುದಕ್ಕೆ ಆಗಲ್ಲ. amen. hallelujah, hallelujah. you cannot blame God for anything in the church. ನೀ ಸಭೆಯಲ್ಲಿ ನಡೆಯುವಂತ ಕಾರ್ಯಗಳಿಗೆ ದೇವರೇ ಕಾರಣ ಅಂತ ಹೇಳಲು ಸಾಧ್ಯವೇ ಇಲ್ಲ. amen. you cannot blame about it. ನೀ ಸುಮ್ಮನೆ ದೇವರೇ ಕಾರಣ ಅಂತ ಹೇಳಲು ಸಾಧ್ಯವೇ ಇಲ್ಲ. ತಪ್ಪರಿಸೋದಕ್ಕೆ ಆಗೋದಿಲ್ಲ. ನೀ ತಪ್ಪರಿಸುವುದಕ್ಕೆ ಆಗಲ್ಲ. because you are not coming to see man here, you are coming to see God here. ಯಾಕಂದ್ರೆ ನೀ ಇಲ್ಲಿ ವ್ಯಕ್ತಿಯನ್ನು, ಯಾವ ಮನುಷ್ಯನನ್ನು ನೋಡಲು ಬರ್ತಿಲ್ಲ, ನೀ ದೇವರನ್ನು ಹುಡುಕಿ ಬರ್ತೀಯ. ಅಮ್ಮವಾ ಇಲ್ಲಿಯಾ சொல்லுங்க, ಹೌದಾ ಇಲ್ವಾ? look at Jesus life. ಯೇಸುವಿನ ಜೀವನ ನೋಡಿ. Jesus went to the temple every time. ಯೇಸು ಸ್ವಾಮಿ ಪ್ರತಿ ಸಾರಿನೂ ಕೂಡ ಆಲಯಕ್ಕೆ ಹೋಗ್ತಾ ಇದ್ರು. Jesus was about to be arrested. ಯೇಸು ಸ್ವಾಮಿ ಅರೆಸ್ಟ್ ಆಗುವ ಸಮಯದಲ್ಲೂ ಕೂಡ Jesus said, ಯೇಸು ಸ್ವಾಮಿ why do ಹೇಳ್ತಾರೆ, you arrest me like a thief? ಯಾಕೆ ಕಳ್ಳನ ರೀತಿಯಲ್ಲಿ ನನ್ನನ್ನು ಹಿಡಿತಿದ್ದೀರಾ? Every day I was with you in the temple. ಪ್ರತಿ ದಿನವೂ ಕೂಡ ನಿಮ್ಮೊಟ್ಟಿಗೆ ನಾನು ಆಲಯದಲ್ಲಿದ್ದೆ. ಆಲಯದ ಅಭಿಮಾನ ನನ್ನೊಳಗೆ ಬೆಂಕಿಯಂತೆ ಉರಿತು ಎನ್ನುವಂತ ವಾಕ್ಯ ನಾನು ಜ್ಞಾಪಕ ಮಾಡಿಕೊಳ್ಳ್ರು. ಆಲಯದ ಅಭಿಮಾನ ಬೆಂಕಿಯಾಗಿ ನನ್ನ ಒಳಗೆ ಉರಿತಿತ್ತು ಅಂತ ಯೇಸು ಸ್ವಾಮಿಯಲ್ಲಿ ಹೇಳ್ತಾರೆ. ஒவ்வொருவருக்குள்ளவும் அந்த ஒரு தேவனுடைய ஆலயத்தினுடைய வைராக்கியம் என்ற தீ பற்றி எரிவதாக இயேசுவின் நாமத்தில். ಪ್ರತಿ ಒಬ್ಬರ ಒಳಗೂ ಆಲಯ ಅನ್ನುವಂತ ಆ ವೈರಾಗ್ಯದ ಒಂದು ಬೆಂಕಿ ಹತ್ತಿ ಉರಿಯಲಿ. எத்தனை பேர் ஆமென் சொல்றீங்க? ಎಷ್ಟು ಆಮೆನ್ ಅಂತೀರಾ? ಸೇವೆಯಾ? ಸೇವೆನಾ? ಅದು ಪಾಸ್ಟರ್ದು. ಅದು ಪಾಸ್ಟರ್ ಕೆಲಸ. ವರ್ಷಿಪ ಆರಾಧನೆ. ಆ ಬ್ರದರ್ದು. ಅದು ಆ ಬ್ರದರ್ದು. ಕಂಪ್ಯಾಷನ್ ದಾ. ಕನಿಕರ ಸೇವೆನಾ? ಆ ಬ್ರದರ್ದು. ಅದು ಆ ಬ್ರದರ್ದು. ನೋ. ಇಲ್ಲ. You are a part of it. ನೀನು ಕೂಡ ಅದರ ಒಂದು ಭಾಗ. You are a part of it. ನೀನು ಕೂಡ ಅದರ ಒಂದು ಭಾಗ. ದೇವರು ಸುಮ್ಮನೆ ಯಾರ್ಯಾರನ್ನು ಎಲ್ಲೆಲ್ಲೋ ತಂದು ಬಿಟ್ಬಿಡೋದಲ್ಲ. ದೇವರು ಸುಮ್ಮನೆ ಯಾರ್ಯಾರನ್ನು ಎಲ್ಲೆಲ್ಲೋ ಕರ್ಕೊಂಡು ಬಂದು ಬಿಟ್ಬಿಡಲ್ಲ. If God has brought you here, ದೇವರು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. God has a plan over your life. ದೇವರಿಗೆ ನಿನ್ನ ಜೀವನದಲ್ಲಿ ಒಂದು ಯೋಜನೆ ಇದೆ. God wants you to grow here. ದೇವರು ನೀನು ಇಲ್ಲಿ ಬೆಳಿಬೇಕು ಅಂತ God ಬಯಸುತ್ತಾರೆ. wants you to be blessed here. ಇಲ್ಲಿ ನೀ ಆಶೀರ್ವಾದವಾಗಿ ಇರಬೇಕು ಅಂತ ದೇವರು God wants ಬಯಸುತ್ತಾರೆ. you to be a blessing to others here. ನೀ ಬೇರೆಯವರಿಗೂ ಕೂಡ ಇಲ್ಲಿರುವಂತ ಜನರಿಗೆ ಆಶೀರ್ವಾದವಾಗಿ ಇರಬೇಕು ಅಂತಾನೆ ದೇವರು ಬಯಸುತ್ತಾರೆ. எத்தனை பேர் கேட்டுட்டு இருக்கீங்க? ಹೇಳುವುದು ಎಷ್ಟು ಜನ நம்ம ಕೇಳ್ತಿದ್ದೀರಾ? சபையில இருக்கிற ஆமென் வியாதியில் இருக்கிறவர்களுக்காக நாங்க ஏன் ஜெபிக்க கூடாது? ನಮ್ಮ ಸಭೆಯಲ್ಲಿ ವ್ಯಾಧಿಯಲ್ಲಿ ಇರುವಂತ ಜನರಿಗಾಗಿ ನಾವು ಯಾಕೆ ಪ್ರಾರ್ಥಿಸಬಾರದು? Listen to me. ಚೆನ್ನಾಗಿ ಗಮನಿಸಿ. Listen to me. ಗಮನಿಸಿ. Are you here with me? ನನ್ನ ಜೊತೆ ಇಲ್ಲೇ ಇದ್ದೀರಾ? Amen. Church is a place of prayer. ಸಭೆಯು ಪ್ರಾರ್ಥಿಸುವಂತ The ಸ್ಥಳ. Bible says, ಸತ್ಯವೇದ Jesus ಹೇಳುತ್ತೆ, said, ಯೇಸು ಸ್ವಾಮಿ this ಹೇಳಿದ್ರು, is the house of prayer for all nations. ಇದು ಎಲ್ಲಾ ದೇಶಗಳಿಗೆ ಪ್ರಾರ್ಥನಾಲಯ. Amen. நீங்க ஒரு முடிவு செய்யணும். ನೀವು ಒಂದು ತೀರ್ಮಾನ ಮಾಡಬೇಕು. Amen. ನಾನು ಬಂದು ಆಲಯದಲ್ಲಿ ಜೆபிக்கிறேன். ನಾನು ಬಂದು ಆಲಯದಲ್ಲಿ ಪ್ರಾರ್ಥಿಸುತ್ತೇನೆ. No matter whether there is anyone on the stage or no prayer, nothing going on, நீங்க வந்து உட்கார்ந்து ஜெபம் பண்ணுங்க. The Bible says, amen, God said to Solomon that when people come and pray here, I will answer them. ಸಭೆಯಲ್ಲಿ ಯಾರು ಸ್ಟೇಜ್ ಮೇಲೆ ಇದ್ದಾರೋ, ಪ್ರಾರ್ಥನೆ ಇದೆಯೋ ಇವತ್ತು, ಅದು ಇದು ಏನು ಇಲ್ಲ ರೀ, ನೀವು ಬಂದು ಪ್ರಾರ್ಥಿಸಿ. ದೇವರು ಸಾಲೊಮೋನನಿಗೆ ಹೇಳ್ತಾರೆ, ಈ ಆಲಯಕ್ಕೆ ಬಂದು ಪ್ರಾರ್ಥಿಸುವಂತ ಪ್ರತಿಯೊಬ್ಬರನ್ನು ನಾನು ಆಶೀರ್ವದಿಸ್ತೇನೆ. சொல்ற ಕೇಳಂಗ. ಒಂದು ಹೇಳ್ತೇನೆ, ಗಮನಿಸಿ. Amen. Listen to me. ಚೆನ್ನಾಗಿ ಗಮನಿಸಿ. ಏನು ಇಲ್ದೇ ಇರಬೇಕಾದ್ರೆ ಬಿಟ್ಬಿಡ್ರಿ. ಏನು ಇಲ್ದೇ ಇರುವಾಗ ಬಿಟ್ಬಿಡಿ. You can talk to Clinton, you can talk to someone and say, ಬನ್ನಿ ಒಂದು ಅವರ್ ಪ್ರೇಯರ್ ಮಾಡಿ ಬರೋಣ. ನೀವೇ ಯಾರಿಗಾದ್ರೂ ಒಬ್ಬರಿಗೆ ಫೋನ್ ಮಾಡಿ, ಬನ್ನಿ ನಾವು ಸೇರಿ ಒಂದು ತಾಸು ಪ್ರಾರ್ಥನೆ ಮಾಡೋಣ. Amen. That is the devoted life for the temple for prayer. ಅದು ದೇವರ ಆಲಯಕ್ಕಾಗಿ, ಪ್ರಾರ್ಥನೆಗಾಗಿ ಒಂದು ಭಯಭಕ್ತಿಯನ್ನು ತೋರಿಸುವಂತ ಒಂದು ಕಾರ್ಯ.